ನಿಮ್ಮ ಮಗನನ್ನ ಕಣಕ್ಕಿಳಿಸಿದ್ರಿ. ಇವತ್ತು ಮೊದಲನೇ ಬಾರಿಯಾಗಿ ಒಂದು ನಿಮಿಷ ಕುಮಾರಸ್ವಾಮಿ ಅವರು ಈಗ ಪಬ್ಲಿಕ್ ಟಿವಿ ಜೊತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕೇಳೋಣ ಸರ್. ಒಂದ್ ನಿಮಿಷ ಸರ್, ಏನ್ ಹೇಳ್ತೀರಾ ಸರ್ ಈಗ? ಸರ್ ಒಂದು ನಿಮಿಷ. ಇವತ್ತು ಮಂಡ್ಯದ ರಣಕಣ ಸಾಕಷ್ಟು ಕುತೂಹಲ ಪಡ್ಕೊಂಡಿರುವಂತದ್ದು. ಅಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಸಾಕಷ್ಟು ಹೈ ವೋಲ್ಟೇಜ್ ರಣಕಣ ಅಂತ ಕರೆಸ್ಕೊಳ್ಳುವಂತ ಮಂಡ್ಯದಲ್ಲಿ ಇವತ್ತು ಮತದಾನ ಪ್ರಾರಂಭವಾಗಿರುವಂತದ್ದು. ಈಗ ಮಂಡ್ಯದಲ್ಲಿ ಸ್ಪರ್ಧಿಸುವಂತ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಕೇಳೋಣ. ಸರ್, ಈಗ ಮೊದಲಾದ ಚುನಾವಣೆಯನ್ನ ಸ್ಪರ್ಧೆ ಮಾಡಿದಿರಿ, ಏನ್ ಅನ್ಸುತ್ತೆ ನಿಮ್ಮ ಫಸ್ಟ್ ರಿಯಾಕ್ಷನ್? ನನ್ನ JDS ಪಕ್ಷ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಿಂದ ನನ್ನ ರಾಜಕಾರಣದ ಜೀವನ ಏನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನನ್ನ ಪಕ್ಷಕ್ಕೆ, ನನ್ನ ಪಕ್ಷದ 8 ಜನ ಶಾಸಕರು, 3 ಜನ MLCಗಳು ಸೇರಿದಂತೆ ಬಹುತೇಕ ನನ್ನ ಪಕ್ಷದ ನನ್ನ ಕಾರ್ಯಕರ್ತ ಬಂಧುಗಳು ಇವತ್ತು ನನ್ನ ಪರವಾಗಿ ನಿಂತು ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ನಾನು ನನ್ನ ಪಕ್ಷದ ಒಂದು ಅಸೆಟ್ ಆಗ್ತೀನಿ ಅಂತ ಒಂದು ನಂಬಿಕೆಯನ್ನು ಇಟ್ಕೊಂಡು ಇವತ್ತು ನನಗೇನೋ ಒಂದು ಸ್ಪರ್ಧಿಸುವಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ಒಂದು ಭಾಗ. ಮೊದಲನೇದಾಗಿ ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆಯಿಂದನೂ ಸಹ ಮಂಡ್ಯದಲ್ಲಿ ಮತದಾನ ಪ್ರಾರಂಭ ಆಗಿತ್ತು. ಶಾಂತಿಯುತವಾಗಿ ಮತದಾನ ಆಗ್ತಿದೆ. ಕೆಲವೊಂದು ಕಡೆ ಮತಯಂತ್ರಗಳಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿರುವಂತದ್ದು. ನಿಮ್ಮ ಪರವಾಗಿಯೂ ಸಾಕಷ್ಟು ಹೈ ವೋಲ್ಟೇಜ್ ಆಗಿ ಪ್ರಚಾರಗಳು ನಡೀತು. ಇವತ್ತು ಮತದಾನ ಆಗ್ತಿದೆ, ಏನನ್ಸುತ್ತೆ? ನಾನು ಅಷ್ಟೇ ಬಹಳಷ್ಟು ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಈ ಒಂದು ಚುನಾವಣೆಯಲ್ಲಿ ತಾವೆಲ್ಲ ಗಮನಿಸಿದಂಗೆ ವೈಯಕ್ತಿಕವಾಗಿ ಒಬ್ಬರ ಮೇಲೊಬ್ಬರು ಟೀಕೆ ಮಾಡುವಂತ ಒಂದು ವಿಚಾರವಾಗಿ ನಾನು ಯಾವಾಗ್ಲೂ ಈ ಒಂದು ವಿಚಾರವಾಗಿ ಬೇಡ ಇಂತ ಒಂದು ವಿಚಾರ ಈ ರೀತಿ ನಡೀಬಾರ್ದು ಅಂತಾನೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನೋಡಿ, ಚುನಾವಣೆ ರೀತಿ ನಡೀಬೇಕು, ಶಾಂತಿಯುತವಾಗಿ ನ್ಯಾಯಯುತವಾಗಿ ಚುನಾವಣೆ ಮಾಡಬೇಕು ಅಂತಾನೆ ನಾವು ಮಾಡಿದೀವಿ ನಮ್ಮ ಪಕ್ಷದವರು. ಇವತ್ತು ಎಲ್ಲೋ ಒಂದು ಕಡೆ ಪರ್ಸನಲೈಸ್ಡ್ ಆಗಿ ಹೋಗಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಚುನಾವಣೆ ಈ ರೀತಿ ನಡೀಬಾರ್ದು. ನಿನ್ನೆನೂ ಸಹ ಸಾಕಷ್ಟು ಆರೋಪಗಳು ಕೇಳಿಬಂತು. ಅಂದ್ರೆ ಏನು ಮಂಜುನಾಥ ಸ್ವಾಮಿ ಫೋಟೋನ ಕೊಟ್ಟು ಹಣವನ್ನ ಹಂಚ್ತಾ ಇದೀರಿ JDS ಕಾರ್ಯಕರ್ತರು ಅಂತ ಹೇಳಿ ನಿಖಿಲ್ ಅವರು ಹಂಚ್ತಾ ಇದ್ದಾರೆ. ನಾನೊಂದು ಮಾತು ಹೇಳ್ತೀನಿ ಬ್ರದರ್, ಕಳೆದ 30 ದಿನದಿಂದನೂ ಪಾಪ ನಮ್ಮ ವಿರೋಧಿಗಳಿಗೆ ಆರೋಪ ಮಾಡೋದು ಒಂದು ಬಿಟ್ಟು ಬೇರೆ ಯಾವ ವಿಚಾರವಾಗೂ ಅವ್ರು ಪ್ರಸ್ತಾಪ ಮಾಡಲಿಲ್ಲ. ಹಲವಾರು ಬಾರಿ ಮಾಧ್ಯಮದಲ್ಲಿ ಕೇಳಿದ್ದೀನಿ. ಇವತ್ತು ನಾನು ಅಭಿವೃದ್ಧಿ ವಿಚಾರ. ಓಕೆ, ಇದು ಕೇತಗಾನಹಳ್ಳಿ ಬಿಡದಿಯಲ್ಲಿ ವೋಟ್ ಅನ್ನ ಮಾಡಿದ ನಂತರ ಮಾತನಾಡ್ತಾ ಇದ್ರು ನಿಖಿಲ್ ಕುಮಾರಸ್ವಾಮಿ. ಇನ್ನೊಂದು ಕಡೆ KH ಮುನಿಯಪ್ಪನವರು ಕೂಡ ಕೋಲಾರದಲ್ಲಿ ಇರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ರೆ ಅವರು ವೋಟ್ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳು. ಕೋಲಾರದಲ್ಲಿ ಅವರು ಅಭ್ಯರ್ಥಿ ಈ ಬಾರಿ 8ನೇ ಬಾರಿ ಕಣಕ್ಕೆ ಇಳಿತಾ ಇದ್ದಾರೆ. 7 ಬಾರಿ ಗೆಲುವನ್ನ ಸಾಧಿಸಿದಂತವರು KH ಮುನಿಯಪ್ಪನವರು ಕೋಲಾರದಲ್ಲಿ ವೋಟ್ ಮಾಡ್ತಾ ಇರುವಂತಹ ದೃಶ್ಯಾವಳಿ ನೋಡ್ತಾ ಇದ್ದೀರಾ. ಕೈ ತೋರಿಸ್ಬಿಟ್ಟಿದ್ದಾರೆ. ಕೈ ತೋರಿಸಿ. ಅವ್ರು ಏನಾರು ಹೇಳಲೇ ನಾನು ಕಳಿಸ್ಕೊಡ್ತೀನಿ. ಹೊರಗಡೆಯಿಂದ ಅವ್ರ ಕಡೆಯಿಂದ ಬೈಕ್ ಕೊಡಿಸ್ತೀವಿ ತಯಾರಿ. ಕ್ಲೋಸ್ ಮಾಡಿ ವೋಟ್ ಮಾಡಿಸ್ತೀವಿ ನೀವು. ಅದಕ್ಕೋಸ್ಕರ ಏಜೆಂಟ್ ಇದ್ದಾರೆ, ಕ್ಯಾಂಡಿಡೇಟ್ ಇದ್ದಾರೆ.